ಈ ಮಂತ್ರದಲ್ಲಿ ಬರುವಂಥ ಆಧ್ಯಾತ್ಮಿಕ ಅಂಶಗಳನ್ನು ಕೆಲವನ್ನು ಸ್ಥೂಲವಾಗಿ ಗಮನಿಸೋಣ. ಯಾಕಂದರೆ ಶ್ಲೋಕ ಹೇಳುವಾಗ ಒಂದು ಬರ್ತದೆ, ಬಿಡಿಸಿ ಹೇಳುವಾಗ ಈ ಮುಖ್ಯವಾಗಿ ಹೇಳಬೇಕಾದದ್ದು ಆತ್ಮಗಳು ಬಹಳವಾಗಿದ್ದಂಥ ಕಂಡರೂ ಕೂಡ ಮೂಲ ಆತ್ಮ ಒಂದೇ, ಏಕಃ. ಆತ್ಮದ ಲಕ್ಷಣ ಏಕಃ. ಎರಡನೇದು ಅಲಗೋದಿಲ್ಲ, ಅಲಗಾಡೋದಿಲ್ಲ, ಅದು ಅಚಲವಾಗಿದೆ. ಅಚಲವಾಗಿದೆ ಅಂದರೆ ಒಂದು ಕಡೆ ನಿಂತ್ಕೊಂಡಿದೆ ಅಂತಲ್ಲ, ಇಡೀ ವಿಶ್ವವನ್ನು ತುಂಬಿಕೊಂಡಿರೋದ್ರಿಂದ ಎಲ್ಲಿ ಹೋದರೂ ಅದು ದಂಡೆ ಅಂತ ಕಾಣಿಸೋಲ್ಲ ನಮಗೆ. ಹಾಗೆ ಇನ್ನೊಂದು, ಗಿಡದ ಬೇರು ಆತ್ಮ ಇದ್ದ ಹಾಗೆ ಅಂತ. ಆತ್ಮ ಅಂದರೆ ಗಿಡದ ಬೇರೆ ಇದ್ದ ಹಾಗೆ. ನೀವು ಗಿಡ ನೋಡಿದಾಗ ಎಲೆ ತುಂಬ ಚೆಂದ ಕಾಣಿಸುತ್ತೆ, ಹಣ್ಣು ಬಿದ್ದಾಗ ಹಣ್ಣು. ಈಗ ಬೇಸಿಗೆ ಈ ತಿಂಗಳಲ್ಲಿ ಮಾವಿನಕಾಯಿ ಎಲ್ಲ ಕಡೆ ಹಣ್ಣು ಕಾಣಿಸ್ತಾ ಇರ್ತದೆ ಗಿಡದಲ್ಲಿ. ನಾವು ಗಿಡ ಅಂದರೆ ಎಲೆ ಅನ್ಕೋತೀವಿ, ಏನು ನಷ್ಟ ಏನಿಲ್ಲ, ಬೇರಿಗೇನೂ ನಷ್ಟ ಇಲ್ಲ. ಅದೇ ಗಿಡ ಅಂದರೆ ಏನೂ ತೊಂದರೆ ಇಲ್ಲ, ಯಾಕಂದರೆ ಬೇರೆ ಹಣ್ತದೆ. ನೀವು ಒಂದು ಟೊಂಗೆ ಕತ್ತರಿಸಿ ಹಾಕಿದರೂ ಕೂಡ ಮತ್ತೊಂದು ಟೊಂಗೆ ಬೆಳೀತದೆ. ಯಾಕಂದರೆ ಎಲೆಗಳು ಗಿಡಗಳು ಅಂತ ಭಾಸ ಮಾಡ್ತವೆ. ನಾವು ಹೇಗೆ ಪ್ರತಿಯೊಬ್ಬ ವ್ಯಕ್ತಿ ಇದ್ದೀವಲ್ಲ, ಒಂದು ಎಲೆ ಇದ್ದ ಹಾಗೆ. ಡಿ ವಿ ಜಿ ಕಗ್ಗದಲ್ಲಿ ಬರೀತಾರೆ, ನಾವೆಲ್ಲ ಎಲೆ ನೀನು, ವಿಶ್ವ ಜೀವಾಶ್ವತ್ಥದಲ್ಲಿ ನೀನೊಂದು ಎಲೆ. ವಿಶ್ವ ಜೀವಾಶ್ವತ್ಥ, ಅಶ್ವತ್ಥ ವೃಕ್ಷ ಇದೆಯಲ್ಲ, ನಾನೊಂದು ಎಲೆ ಇದ್ದ ಹಾಗೆ. ಆದರೆ ಎಲೆನೂ ಮುಖ್ಯನೇ, ಎಲೆ ಇಲ್ಲದೆ ಹೋದರೆ ಗಿಡಕ್ಕೆ ಏನು ಸೊಗಸು? ಆದ್ದರಿಂದ ಎಲೆ ಬೇಕು. ಇಷ್ಟೊಂದು ಜೀವಗಳಿದ್ದಾವಲ್ಲ, ಈ ಎಲ್ಲ ಜೀವಗಳಿಗೆ ಪ್ರಾಣ ಇದೆಯಲ್ಲ, ಒಂದೊಂದು ಪ್ರಾಣ, ಅದರ ಮೂಲ ಪ್ರಾಣ ಇರೋದು ಎಲ್ಲಿ ಅಂದರೆ ಬೇರ್ನಲ್ಲಿರುವಂಥದ್ದು. ಕುಮಾರವ್ಯಾಸ ಬಹಳ ಚೆಂದ ಹೇಳ್ತಾನೆ, ಇಷ್ಟವಾದಂಥ ಪ್ರಸಂಗ ಅದು. ದೂರ್ವಾಸರು ಬರ್ತಾರೆ, ನಿಮ್ಗೆ ಗೊತ್ತು. ದೂರ್ವಾಸರು ಬಂದು ಪರೀಕ್ಷೆ ಮಾಡೋಕ್ಕೆ ದ್ರೌಪದಿ ಕಡೆ ಬರ್ತಾರೆ. ಕಾಡಲ್ಲಿದ್ದಾಗ ಅಕ್ಷಯ ಪತ್ರ ಇದು ತೊಗೊಂಡಾಗ ಕೃಷ್ಣ ಬರ್ತಾನೆ. ಅವ್ನು ಬೇರೆ ಹಾದಿ ಇಲ್ಲ, ಇವ್ರನ್ನ ಪಾರು ಮಾಡೋದು ಅವನೇ ಅಲ್ಲ. ಮಾತು ಕೊಟ್ಬಿಟ್ಟಿದ್ದಾನೆ. ಬಂದು ದ್ರೌಪದಿಗೆ ಅದು ಕೊಡು ಅಕ್ಷಯ ಪಾತ್ರೆ ಎಂದು ನೋಡ್ತಾನೆ. ಒಂದು ಅಗಳಿತ್ತು ಅಂತ, ಮೇ ಬಿ ಶೋ ನಾಟ್ ಗುಡ್ ಇನ್ ಕ್ಲೀನಿಂಗ್, ಅದಿತ್ತು, ಒಂದು ಕಾಳಿತ್ತು. ಅದೇನು ಮಾಡ್ತಾನೆ, ತೊಗೊಂಡ್ಬಿಟ್ಟು ಬಾಯಲ್ಲಿ ಹಾಕ್ಕೋತಾನೆ. ಹಾಕ್ಕೊಂಡ್ಬಿಟ್ಟು ಹೊಟ್ಟೆ ತುಂಬ ಸಂತೋಷ ಆಯ್ತಮ್ಮ, ನನಗೆ ತೃಪ್ತಿ ಆಯಿತು ಅಂತಾನೆ. ಅಲ್ಲಿ ದೂರ್ವಾಸರ ಹೊಟ್ಟೆ ಬಿರಿತಾ ಇದೆ. ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ದಾರೆ ಶಿಷ್ಯರ ಜೊತೆಗೆ, ಹೊಟ್ಟೆ ತುಂಬಿಡ್ತದೆ ಅವರಿಗೆ. ಅಲ್ಲಿ ನಾನು ಕೇಳಿದರೆ ವ್ಯಾಸರ್ಕಿಂತ ಕುಮಾರವ್ಯಾಸ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾನೆ. ವ್ಯಾಸ ಭಾರತದಲ್ಲಿ ಅವರಿಗೆ ಬರ್ತಾರೆ. ಬಂದಾಗ ಕೃಷ್ಣನ ನೋಡಿ, ಕೃಷ್ಣ ಬಂದಿದ್ದಾನೆ, ಇನ್ನೇನು ತೊಂದರೆ ಇಲ್ಲ, ನಿಮಗೆಲ್ಲ ಮುಗೀತು, ಇನ್ನೇನು ತೊಂದರೆ ಇಲ್ಲ ಅಂತ ಹೇಳಿ ಹೋಗ್ತಾರೆ. ಆದರೆ ಕುಮಾರವ್ಯಾಸ ಇನ್ನೂ ಹೆಜ್ಜೆ ಮುಂದೆ ಹೋಗಿಟ್ಟು ಹೇಳ್ತಾನೆ, ಹೊಟ್ಟೆ ತುಂಬಿಡುತ್ತಲ್ಲ ದುರ್ವಾಸರದು. ತಕ್ಷಣ ಹೇಳ್ತಾರೆ, ಬಂದನೆ ಗೋವಿಂದ. ಅಲ್ಲಿ ಕೂತ್ಕೊಂಡೆ, ಬಂದ ಅವನು ಬಂದರೆ ಇನ್ನೇನು ತೊಂದರೆ ಇದೆ ಅಂತ. ಮುಂದೆ ಧರ್ಮರಾಜ ಬಂದು ಊಟಕ್ಕೆ ಬನ್ನಿ ಅಂದಾಗ ಹೇಳುವಂಥ ಮಾತು ಹೇಳ್ತಾರೆ, ಬೇರು ನೀರು ಉಂಡಾಗ ತಣಿವೆ ವೃಕ್ಷದ ಶಾಖೋಪಶಾಖೆಗಳು. ಎಷ್ಟು ಚಂದದ ಮಾತು. ಕೃಷ್ಣ ಬೇರಿದ್ದ ಹಾಗೆ, ಆ ಬೇರು ನೀರು ಉಂಡಾಗ ಬೇರಿಗೆ ನೀರು ಹಾಕಿದರೆ ಸಾಕು, ತಣಿಯವೆ ವೃಕ್ಷದ ಶಾಖೋಪಶಾಖೆಗಳು. ಹಾಗೆ ಶಾಖೋಪಶಾಖೆಗಳಿದ್ದಾವಲ್ಲ, ನಾವೆಲ್ಲ ಎಲೆಗಳು, ಒಂದೊಂದು ಆತ್ಮ ಇದ್ದ ಹಾಗೆ ಅವೆಲ್ಲವೂ ಸೇರಿ ಒಂದು ಆತ್ಮ ಆಯಿತು. ನಮ್ಮೆಲ್ಲರ ಪ್ರಾಣಶಕ್ತಿ ಇರೋದು ಅಲ್ಲಿ ಕೆಳಗಡೆ ಬೇರಿನೊಳಗೆ. ಅದಕ್ಕೆ ಹೇಳ್ತಾರೆ, ಪ್ರತಿಯೊಂದು ಜೀವ ಎಲೆ ಆದರೆ ಮೂಲ ದ್ರವ್ಯ ಆತ್ಮ, ಅದು ಬೇರು. ನಮ್ಮಲ್ಲಿ ಆತ್ಮಪ್ರಜ್ಞೆ ಜಾಗೃತ ಆಗಿರಬೇಕು ಅಂತ ಬಹಳ ಮುಖ್ಯವಾಗಿ ಹೇಳುವಂಥದ್ದು. ಆತ್ಮಪ್ರಜ್ಞೆ ಜಾಗೃತ ಆಗೋ ಲಕ್ಷಣ ಇದ್ದರೆ ನೀವು ಭೋಗದಲ್ಲಿದ್ದರೂ ಸಂತನ ಹಾಗೆ ಇರಬಹುದು ಅಂತ. ಇದು ಬಹಳ ದೊಡ್ಡ ಮಾತು ಹೇಳ್ತಾರೆ. ಕೆಲವರು ಭೋಗ ಬೇಡ ಅನ್ಬೋದು, ನಿರಾಕರಣೆ ಬೇಕಿಲ್ಲ. ಜಿಜಿ ವಿಷಯ ಶರದಾಂಶತಂ ಅಂತ ಹೇಳ್ತಾರಲ್ಲ, 100 ವರ್ಷ ಚೆನ್ನಾಗಿರಬೇಕು ಅಂತ. ಅಲ್ಲಿ ಭೋಗ ಬೇಡ ಅನ್ನಲ್ಲ, ಅಂಟ್ಕೋಬೇಡಿ ಅಂತ, ಭೋಗಕ್ಕೆ ಅಂಟ್ಕೋಬೇಡಿ ಅಂತ. ಇದು ಬಹಳ ದ್ವಂದ್ವ ಅನಿಸುತ್ತೆ ಹೇಳಿದಾಗ. ಭೋಗ ಕೆಟ್ಟದಲ್ಲ, ಭೋಗಕ್ಕೆ ಅಂಟುಕೊಳ್ಳೋದು ಕೆಟ್ಟ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ಬಿಡ್ಬೇಕು ನಾನು ನಿಮಗೆ. ಒಬ್ಬ ಸಂತ ಇದ್ದ, ಬಡವ, ಸಮುದ್ರ ದಂಡೆಯಲ್ಲಿದ್ದಾನೆ. ಅವನು ಸಮುದ್ರ ಕೂತ್ಕೊಂಡು ಗುಡಿಸಲು ಕಟ್ಕೊಂಡಿದ್ದಾನೆ. ದಿನ ಮೀನು ಹಿಡಿತಾನೆ, ಒಂದು ಮೀನು ತಿಂತಾನೆ. ಏನು ಹಿಡಿದಿತ್ತಾನೆ ಬಾಕಿದೆಲ್ಲ ಮೀನು ಹಂಚಿಬಿಡ್ತಾನೆ. ಅಲ್ಲ, ಒಂದೇ ಇಟ್ಕೊಳ್ಳೋದು ಅವನು, ತನ್ನ ಊಟಕ್ಕೆ ಒಂದೇ ಇಟ್ಕೊಳ್ಳೋದು. ಬಡತನ ಅಂದರೆ ಇನ್ನೇನೂ ಇಲ್ಲ, 2 ಬಟ್ಟೆ ಬಿಟ್ಟರೆ 3ನೇ ಬಟ್ಟೆ ಇಲ್ಲ, ಅಷ್ಟು ಇದ್ದಾನೆ. ದಿನಾಲೂ ಧ್ಯಾನ ಮಾಡೋದು, ತನ್ನ ಪಾಡಿಗೆ ಅಷ್ಟು ಇರ್ತಾನೆ, ಯಾರ ಹತ್ರ ಮಾತಾಡ್ಸಲ್ಲ. ಶಿಷ್ಯರು ಒಂದಿಷ್ಟು ಜನ ಇದ್ದಾರೆ. ಒಂದು ಸಲ ಆ ಮುದುಕ ಸಂತ ಹೇಳಿದಂತೆ, ನನಗೊಂದು ಆಸೆ ಇದೆ ಕಣೋ. ಶಿಷ್ಯನಿಗೆ ಹೇಳ್ದ, ಆಸೆ ಇದೆ ಕಣೋ. ಆ ದೂರ ಊರಲ್ಲಿ ಪರ್ವತದ ಮೇಲೆ ಒಬ್ಬರು ಸಂತರಿದ್ದಾರೆ, ಬಹಳ ದೊಡ್ಡ ಸಂತರಿದ್ದಾರೆ, ಮಹಾನ್ ಸಂತರು, ಸಣ್ಣ ವಯಸ್ಸಿನವರು, ಅದರ ಮಹಾಜ್ಞಾನಿಗಳಿದ್ದಾರೆ. ಅವ್ರಿಗೆ ಹೋಗಿ ನಾನು ಬೇಡ್ಕೋಬೇಕು. ನನಗಿನ್ನೂ ಸಾಧನೆ ತೃಪ್ತಿ ಆಗ್ತಾ ಇಲ್ಲ, ಸಮಾಧಾನ ಅನ್ನಿಸ್ತಾ ಇಲ್ಲ, ಮನಸ್ಸಿಗೆ ಸಂಕಟ ಆಗ್ತಾ ಇದೆ. ಅವ್ರ ಕಡೆಯಿಂದ ಕೇಳ್ಕೊಂಬರ್ಬೇಕು, ನಾನು ಸಾಧನೆ ಸಿದ್ಧಿ ಆಗೋದು ಯಾವಾಗ ಅಂತ ಕೇಳ್ಕೊಂಬರ್ಬೇಕು. ನಾನು ಹೋಗೋ ಶಕ್ತಿ ಇಲ್ಲಪ್ಪ ನನಗೆ, ನೀವು ಹೋಗಿ ಬರ್ತೀಯಾ? ಹೋಗ್ತೀನಿ ಅಂದ ಹುಡುಗ ಹೋದ. ಇವ್ರು ಹೇಳಿದಾಗ ಹುಡ್ಕೊಂಡು ಹೋದ. ಯಾವುದೋ ಒಂದು ಪರ್ವತದ ಮೇಲೆ ಜನಕ್ಕೆ ಕೇಳ್ದ, ಇಂಥ ಸೂಫಿ ಸಂತರ ಎಲ್ಲಿ ಇರ್ತಾರೆ ಅಂತ ಕೇಳ್ದ. ಅವ್ರು ಹೇಳಿದ್ರು, ಆ ಸಂತರ ಮೇಲೆ ಅರಮನೆ ಕಾಣುತ್ತಲ್ಲ ಅವ್ರದ್ದೇ ಅದು ಅಂದ. ಅವನಂದ ಯಾವುದೋ ಗುಹೆಯಲ್ಲಿ ಇರಬೇಕು ಅಂದ್ಕೊಂಡಿದ್ದ ಅವನು. ನೆನೆಸ್ಗಳು ಅರಮನೆಯಲ್ಲಿ ಇರ್ತಾರೆ, ಅರಮನೆಯಲ್ಲಿ ಸಂತರು ಇರ್ತಾರೆ, ಅಲ್ಲೇ ಇರ್ತಾರೆ. ಸಂಶಯ ಬಂತು. ಇನ್ನೊಂದು 4-5 ಜನ ಕೇಳ್ದ, ಸಂತರಲ್ಲಿ ಇರ್ತಾರೆ, ಅದೇ ಅರಮನೆ ಅಂದರು. ಇವನು ಹೋಗ್ತಾನೆ. ಅರಮನೆ ಪ್ರವೇಶ ಇನ್ನೂ ಅಷ್ಟು ದೂರ ಇರಬೇಕಾದ್ರೆ
ಅದು ಏನು ಸುಖಲೋಲುಪತೆ, ಅದು ಏನು ಇಂದ್ರನ ಅರಮನೆಕ್ಕಿಂತ ಚಂದ, ಅಷ್ಟು ಚೆನ್ನಾಗಿತ್ತು. ಏನು ವಜ್ರಗಳು, ವೈಡೂರ್ಯಗಳು, ಆ ಶಿಲೆಗಳು ಯೂಸ್ ಮಾಡಿದ್ದನ್ನು ನೋಡಿದಾಗ, ಅಲ್ಲೆಲ್ಲ ಕಾರಂಜಿ ತೋಟ, ಏನು ಅದ್ಭುತ. ಅವನಂದ ಟರ್ಕಿ ದೇಶದ ಚಕ್ರವರ್ತಿ ಕೂಡ ಇಷ್ಟಿರಲಿಕ್ಕಿಲ್ಲ ಅಂದ್ಕೊಂಡ. ಬಾಗಿಲು ಮುಂದೆ ನಿಂತ್ಕೋತಾನೆ, ಬಂಗಾರದ ಬಾಗಿಲು, ಚೌಕಟ್ಟೆಲ್ಲ ಬಂಗಾರದ್ದು, ಗಟ್ಟಿ ಬಂಗಾರದ್ದು ಫ್ರೇಮ್, ಬಂಗಾರದ್ದು ಹವಳ ಎಲ್ಲ ಹಾಕ್ಬಿಟ್ಟಿದ್ದಾರೆ ಬಾಗಿಲ ಮೇಲೆ. ಬಾಗಿಲ ತಟ್ಟಿದ ತಕ್ಷಣ ಒಂದು 5-6 ಜನ ದಾಸಿಯರು ಬಂದರು. ಒಳಗೆ ಬನ್ನಿ ಅಂತ ಕರೆದ್ರು. ಒಳಗೆ ಮನೆ ನೋಡ್ತಾನೆ, ಅವ್ನು ಕಣ್ಣು ತಿರುಗಿಬಿಡ್ತು. ಎಲ್ಲಿ ನೋಡಿದಲ್ಲಿ ಬಂಗಾರ, ಎಲ್ಲಿ ನೋಡಿದಲ್ಲಿ ಹವಳ, ಎಲ್ಲಿ ನೋಡಿದಲ್ಲಿ ವಜ್ರ, ಅದು ರೇಷ್ಮೆ ದಿಂಬು, ಅದೆಲ್ಲ ಭರ್ಜರಿ ಇದೆ. ಇಂಥಲ್ಲಿರೋಕ್ಕೆ ಸಾಧ್ಯ ಇದೆಯಾ ಸಂತ? ಅದೆಂಥ ಸಂತ್ರಿ ಇವನು ಅಂದ. ಒಳಗಡೆ ಕರ್ಕೊಂಡು ಹೋದರು. ಕೂತ್ಕೊಳ್ಳಿ, ಬರ್ತಾರೆ ಸಂತ್ರಿ ಈಗ ಅಂತ ಹೇಳಿದರು. ಅಲ್ಲಿ ಕೂತಾಗ ದಾಸಿಯರು ಬಂದರು, ಅತ್ಯಂತ ಸುಂದರಿಯರಾದ ದಾಸಿಯರು. ಏನೇನು ತಿನ್ನಿಸ್ತಂದು ಕಂಡೇ ಇರಲಿಲ್ಲ ಪ್ರಾಣಿಯವನು, ಅಂತ ತಿನ್ನಿಸ್ತಂದಿಟ್ರು ಮುಂದೆ ತಿನ್ನು ಅಂತ. ಇವನಿಗೆ ಹೋಗ್ತಾ ಇಲ್ಲ. ನಾನು ಎಲ್ಲಿ ಬಂದಿದ್ದೀನೋ ಕೇಳ್ದ. ನಾನು ಬಂದದ್ದು ಅರಮನೆಗಲ್ಲ, ಸಂತರು ಬರ್ತಾರೆ ಕೂತ್ಕೊಳ್ಳಿ ಅಂದರು. ಇದೇನು ಸಂತರು ಬರೋದಿದು? ಕೂತ್ಕೊಂಡ. ಸಂತರು ಬಂದರು. ಅವನು ಹಾಕ್ಕೊಂಡು ಬಟ್ಟೆ ನೋಡಿದರೆ ಅದು ಏನು ಬಂಗಾರ ಹಾಕ್ಕೊಂಡಿದ್ದಾರೆ, ವಜ್ರದ ಹಾಕ್ಕೊಂಡಿದ್ದಾರೆ, ರೇಷ್ಮೆ ಬಟ್ಟೆ ಹಾಕ್ಕೊಂಡದ್ದು, ಶ್ರೀಮಂತಿಕೆ ಮೇಲೆ ಕಿರೀಟ ಥರ ಇದೆ. ನಯವಾಗಿ ಗಾಳಿಯಲ್ಲಿ ತೇಲಾಡ್ಕೊಂಡಂಗೆ ತೆಲ್ಕೊಂಡು ಬಂದರು, ಕೂತ್ಕೊಂಡ್ರು. ಇವನೇನೋ ಕಪಟಿ ಇದ್ದಾನೆ ಇವನು. ನಮ್ಮ ಗುರುಗಳು ಮೋಸ ಹೋಗಿದ್ದಾರೆ. ಅಷ್ಟು ಬಡತನದಲ್ಲಿ ಒದ್ದಾಡಿಕೊಂಡು ಶ್ರದ್ಧೆಯಿಂದ ಸಾಧನೆ ಮಾಡ್ತಿದ್ದಾರೆ ನಮ್ಮ ಗುರುಗಳು, ಇವು ನಂಬ್ಕೊಂಡ್ಬಿಟ್ಟಿದ್ದಾರಲ್ಲ ಅಂತ. ಆದರೂ ನಂಬ್ಕೊಂಡಿದ್ದಾರೆ, ನಾನೇನು ಮಾಡಲಿ, ಗುರುಗಳಿರಬೇಕು, ನಮ್ಮ ಗುರುಗಳು ತಾನೆ. ಅದಕ್ಕೆ ನಮಸ್ಕಾರ ಮಾಡಿ ಹೇಳಿದಂತೆ, ನಾನು ಇಂಥವನು, ನಮ್ಮ ಗುರುಗಳು ನಿಮ್ಮನ್ನು ಕೇಳ್ಕೊಂಬ ಅಂತ ಹೇಳಿದ್ದಾರೆ. ಅವ್ರ ಸಾಧನೆ ಸಿದ್ಧಿ ಆಗೋದಕ್ಕೆ ಏನೂ ಅಡಚಣೆ ಆಗ್ತಾ ಇದೆ, ಏನಾದರೆ ಸಾಧನೆ ಸಿದ್ಧಿ ಆಗಿತ್ತು, ಕೇಳ್ಕೊಂಡು ಬಾ ಅಂತ ಹೇಳಿದ್ದಾರೆ ಅಂತ. ಹೌದಾ? ಕಣ್ಣು ಮುಚ್ಚಿ ಒಂದು ನಿಮಿಷ ವಿಚಾರ ಮಾಡಿ ಹೇಳಿದಂತೆ, ಹೌದಪ್ಪ, ನಾನು ನಮಸ್ಕಾರ ಹೇಳು ನಿಮ್ಮ ಗುರುಗಳಿಗೆ, ದೊಡ್ಡವರು ಸಾಧನೆ ಮಾಡಿದ್ದಾರೆ. ಆದರೆ ಅವ್ರಿಗಿರುವಂಥ ಅಡಚಣೆ ಒಂದೇ ಅಡಚಣೆ, ಅವ್ರಿಗೆ ದುರಾಸೆ ಇದೆ. ಆ ದುರಾಸೆ ಕಳ್ಕೊಂಡ್ಬಿಟ್ರೆ ಸಾಧನೆ ಸಿದ್ಧಿ ಆಗ್ತದೆ. ಇವನಿಗೆ ತಲೆಯಲ್ಲಿ ಸಿಡ್ಲು ಹೊಡೆದಂಗಾಯ್ತು. ಏನೂ ಇಲ್ಲ ಪಾಪ, 2ನೇ ಬಟ್ಟೆ ಇಲ್ಲ ಅವನಿಗೆ, ಅಂತಾರೆ ಕೂತಿದ್ದಾನೆ ಗುರು. ಅವನಿಗೆ ದುರಾಸೆ ಅಂತಾನಲ್ಲ, ಇವನು ದುರಾಸೆ ಅಲ್ವಾ? ಇಷ್ಟು ಸಂಭ್ರಮದಲ್ಲಿ ಲೋಲಪತೆಯಲ್ಲಿ ಕೂತಿದ್ದಾನೆ ಇವನು ಅವನಿಗೆ ಹೇಳೋದ ಅಂದ್ಕೊಂಡು. ಆದರೂ ಏನು ಮಾಡೋದು? ಗುರುಗಳು ತಾನು ನಮಸ್ಕಾರ ಮಾಡಿ ಹೊರಗೆ ಬಂದು ಊರಿಗೆ ಬಂದು ಆ ಗುಡಿಸಲಿಗೆ ಬಂದ. ಅವನು ಕಾಯ್ಕೊಂಡಿದ್ದ. ಗುರು, ಅಪ್ಪ ಬಂದ್ಯಾ? ಏನು ಹೇಳಿದ್ರು ನನ್ನ ಗುರುಗಳು? ಮಹಾತ್ಮರಪ್ಪ, ನಿನ್ನ ಸಿಕ್ಕರ? ಏನು ಪುಣ್ಯ ಮಾಡಿದ್ಯೋ ಮಾರಾಯ, ನನಗೆ ಸಿಗಲಿಲ್ಲ, ನಿನ್ನ ಗುರುಗಳು ಸಿಕ್ಬಿಟ್ರಲ್ಲೋ, ನೀನು ಏನು ಹೇಳಿದ್ರಪ್ಪ ಅಂತ. ಇವನು ಸ್ವಲ್ಪ ಹಿಂದೆ ಮುಂದೆ ನೋಡಿದ, ಹೆಂಗೆ ಹೇಳೋದು ಇದನ್ನು? ಅವನು ಹೇಳ್ದ, ಅಪ್ಪ ಬೇಗ ಹೇಳಯ್ಯ, ಅವ್ರು ಏನು ಹೇಳಿದ್ರು ಒಂದು ಅಕ್ಷರ ಬಿಡದಂಗೆ ಬದಲಾಯಿಸಲಾರದೆ ಹೇಳು. ಅವ್ರು ಏನು ಹೇಳಿದ್ರು ನನ್ನ ಆಶೀರ್ವಾದನೇ, ಅವ್ರು ಒಂದು ಮಾತು ನನ್ನ ಜೀವನ ಉದ್ಧಾರ ಮಾಡಿಬಿಡ್ತದೆ ಅಂದರು. ಈತ ಹೇಳ್ದ, ನಾನು ಹೇಳ್ತೀನಿ ಸ್ವಾಮಿ, ಅವ್ರ ಅಕ್ಷರ ಬದಲಾಯಿಸ್ಲಂಗೆ ಹೇಳ್ತೀನಿ, ನಿಮಗೆ ನಮಸ್ಕಾರ ಹೇಳು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಹೇಳಿದರು, ನಿಮ್ಮ ಸಾಧನೆ ಗುರಿ ಮುಟ್ಟೋದಕ್ಕೆ ಒಂದೇ ಅಡಚಣೆ ಅಂದರೆ ನಿಮಗೆ ದುರಾಸೆ ಇದೆ ಅಂತೆ, ಅದನ್ನು ನೀಗಿದರೆ ನಿಮಗೆ ನಿಮ್ಮ ಸಾಧನೆ ಸಿದ್ಧಿ ಆಗ್ತದಂತೆ ಅಂತ. ಆ ಮನುಷ್ಯನ ಕಣ್ಣು ಅರಳಿಬಿಡ್ತು, ಕುಡಿದಾಡ್ಬಿಟ್ಟ. ಅದಕ್ಕೆ ಹೇಳಿದ್ನೋ ಮಾರಾಯ ದೊಡ್ಡ ಸಂತರವರು ಅಂತ. ನನ್ನ ಕಷ್ಟ ಅವ್ರಿಗೆ ಗೊತ್ತಾದದ್ದು, ಯಾರಿಗೂ ಗೊತ್ತಾಗಲ್ಲ. ಎಂಥ ಮಹಾತ್ಮರು ನೋಡು, ಅಲ್ಲಿ ಕೂತ್ಕೊಂಡು ನನ್ನ ಕಷ್ಟ ಏನು ಅಂತ ಹೇಳಿಬಿಟ್ಟಿದ್ದಾರೆ ಪುಣ್ಯಾತ್ಮರು ಅಂದ. ಇವನು ಹೇಳ್ದ, ಸ್ವಾಮಿ ತಪ್ಪು ತಿಳ್ಕೊಂಡಿದ್ದೀರಿ ನೀವು, ನಿಮ್ಮ ಗುರುಗಳು ನೀವು ನೋಡಿದ್ದೀರಿಲ್ಲೋ ಗೊತ್ತಿಲ್ಲ, ನಾನು ನೋಡಿ ಬಂದಿದ್ದೀನಿ. ಅವನಂಥ ಕಪಟಿ ಮನುಷ್ಯ ಜಗತ್ತಲ್ಲಿ ಯಾರೂ ಇರಲ್ಲ. ಟರ್ಕಿ ದೇಶದ ರಾಜ ಚಕ್ರವರ್ತಿಗಿರಲಾರ್ದ ಸಂಭ್ರಮದಲ್ಲಿ ಕೂತಿದ್ದಾನೆ. ಅದೇನು ಸಿಲ್ಕು, ಅದೇನು ಬಂಗಾರ ಹಾಕ್ಕೊಂಡದ್ ಮೈ ಮೇಲೆ, ಆ ಸಂಭ್ರಮ ನೋಡಬೇಕು, ರಾಜ ನಾಚ್ಕೋಬೇಕು, ಹಂಗಿತ್ತು. ಅಂಥದ್ದು ಅವರು ನಿಮಗೆ ಹೇಳ್ತಾರೆ ದುರಾಸೆ ಕೆಟ್ಟದ್ದು ಅಂತ. ಅವ್ರ ಆಸೆ ಒಳ್ಳೇದ? ತಕ್ಷಣ ಈ ಮುದುಕ ದುರ್ಗುಟ್ಕೊಂಡು ನೋಡಿದಂತೆ, ಮಾತಾಡಬೇಡ ನೀನು, ಅವ್ರ ಶಕ್ತಿ ನಿನಗೆ ಗೊತ್ತಿಲ್ಲ, ಅದಕ್ಕೆ ಮಾತಾಡ್ತೀಯಾ? ನನ್ನ ಗುರುಗಳ ಬಗ್ಗೆ ಹಂಗೆ ಮಾತಾಡಬೇಡ. ಅವ್ರು ನೋಡಿದ್ದೇನೆ ಬೇಕಾದಷ್ಟಲ್ಲ, ನಾನು ನೋಡ್ಬಂದಿದ್ದೆ, ಅರಮನೆಗೆ ಸಣ್ಣವನಿದ್ದಾಗ ಹೋಗಿದ್ದೀನಿ ಅದನ್ನು. ಆದರೆ ಗುರುಗಳು ಹಂಗಿಲ್ಲ, ಅವರು ನಿನಗೆ ಗೊತ್ತಿಲ್ಲ, ನನಗೆ ದುರಾಸೆ ಇರೋದು ಖಚಿತ. ಅಲ್ಲಿ ಹೆಂಗೆ ಗೊತ್ತಾಯ್ತು ಹೇಳೋರಿಗೆ? ನಿನಗೆ ಗೊತ್ತಿಲ್ಲ, ನಾನು ಗುರು ಭಾಳ ಒಳ್ಳೆಯವರು ಅಂದ್ಕೊಂಡಿದ್ಯಾ ನೀನು. ನನ್ನ ಮನಸ್ಸಲ್ಲಿ ಎಷ್ಟೋ ಸಲ ಬಂದಿದೆ, ನನ್ನ ಮನಸ್ಸಿಗೆ ಒಂದೇ ಮೀನು ಇಟ್ಕೋತೀನಲ್ಲ, ಎಷ್ಟೋ ಸಲ ಇನ್ನೊಂದು ಇಟ್ಕೋಬೋದಾಗಿತ್ತೇನೋ ಅಂತ ಅನಿಸಿದ್ದುಂಟು ನನಗೆ. ಎಷ್ಟೋ ಸಲದ ಇನ್ನೊಂದು ಮೀನು ಇಟ್ಕೋಬೇಕಾಗಿತ್ತು ಅಂತ ಅನಿಸಿದ್ದುಂಟು. ದುರಾಸೆ ಅಲ್ವಾ ಅದು? ಇದು ಇರೋದ್ರಿಂದ ನನ್ನ ಸಾಧನೆ ಸಿದ್ಧಿ ಆಗ್ತಾ ಇಲ್ಲ ಅಂತ ಕುಣಿದಾಡ್ದ. ಆಗ ಅವನು ಹೇಳ್ದ, ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂದ. ನೀವು ಒಂದು ಮೀನದ ವಿಚಾರ ನೀವು ಹೇಳ್ತಿದ್ದೀರಿ, ಅವನೇನು ತಿಂತ ಎಷ್ಟು ತಿಂತಾರೆ ಗೊತ್ತಾ, ಭಾರಿ ಇದ್ದಾರೆ, ಸಂಭ್ರಮವಾಗಿದ್ದಾರೆ ಅವರು ಅಂತ ಆತ ಹೇಳ್ದ. ನಿನಗೆ ಅರ್ಥ ಆಗಲ್ಲ ಕಣೋ, ಕಾಡಲ್ಲಿದ್ದಾಗ ಯಾರಾದರೂ ಸಂತ ಆಗ್ತಾರೆ, ಏನೂ ಸಿಗೋದಿಲ್ಲ ನಿನಗಂದಾಗ ಯಾರಾದರೂ ಸಂತ ಆಗ್ಬೋದು. ಯಾಕಂದ್ರೆ ಅವ್ರು ಸಂತ ಆದದ್ದು ಏನೂ ಬೇಡ ಅಂತಲ್ಲ, ಏನೂ ಸಿಕ್ಕಿಲ್ಲ. ಏನೂ ಸಿಗದೆ ಹೋದಾಗ ಸಂತ ಆಗೋದು ಬಹಳ ಸುಲಭ ಇದೆ. ಆದರೆ ಎಲ್ಲವೂ ಇದ್ದಾಗ ಅಂಟುಕೊಳ್ಳಾರದೆ ಸಂತತ್ವ ಮಾಡೋದಿದೆಯಲ್ಲ ಬಹಳ ಕಷ್ಟ. ಏನೂ ಸಿಗದೆ ಇದ್ದಾಗ ಸಂತತ್ವ ಆಗೋದು ಸುಲಭ ಇದೆ, ಆದರೆ ಎಲ್ಲವೂ ಇದ್ದಾಗ ಇದು ನನ್ನದಲ್ಲ ಅಂತ ಬದುಕೋದಿದೆಯಲ್ಲ, ನನ್ನ ಗುರುಗಳು ಹಂಗೆ ಬದುಕಿದ್ದಾರೆ, ನಿನಗೆ ಗೊತ್ತಿಲ್ಲ, ಅವ್ರು ಇದ್ದರೂ ಅಷ್ಟೇ ಅಂತ. ಹಂಗಾರೆ ಪರೀಕ್ಷೆ ಮಾಡಿಬಿಡ್ಬೇಕು ಅಂದ ಅವನು. ಪರೀಕ್ಷೆ ಮಾಡಿಬಿಡ್ಬೇಕು. ಮತ್ತೆ ಹೋದ ಊರಿಗೆ. ಆ ಗುರು ಇದ್ದಾರಲ್ಲ ಗುರುಗಳು ಹೋದ.
ಗುರುಗಳೇ, ನೀವೆಲ್ಲ ದೊಡ್ಡ ಸಂತರಿಗೆ ಇದೆಲ್ಲ ಬೇಕಾ ಅಂತ ಕೇಳಿದೆ. ನನಗೇನು ಬೇಕಾಗಿಲ್ಲ ಅಂದರು ಅವರು. ನನ್ನ ಜೊತೆ ಬರ್ತೀರ ಹಾಗಾದರೆ ಯಾತ್ರೆಗೆ ಹೋಗೋಣ ಅಂದ. ನಡಿ ಅಂದರು ಅವರು. ಸರ ಎಲ್ಲ ತೆಗೆದುಬಿಟ್ರು. ಒಂದು ಬಟ್ಟೆ ಸಾದಾ ಒಂದು ನೂಲಿನ ಬಟ್ಟೆ ಹಾಕ್ಕೊಂಡ್ರು. ನಡಿ ಅಂದರು. ಇವನು ಹೊರಟ. ಇಬ್ಬರು ಸ್ವಲ್ಪ ದೂರ ಹೋದರು. ಅವನು ಭಿಕ್ಷುಕ ಅಯ್ಯೋ ಅಂದ. ಯಾಕೋ ಅಂತ ಕೇಳಿದ್ರೆ, ನಾನು ಭಿಕ್ಷಾ ಪಾತ್ರೆ ಅಲ್ಲೇ ಮರೆತು ಬಂದುಬಿಟ್ಟಿದ್ದೇನೆ, ತೊಗೊಂಬರ್ತೀನಿ ಇರಿ ಒಂದು ನಿಮಿಷ ಅಂದ. ಅವ್ರು ಹೇಳಿದ ಅರ್ಥ ಆಯ್ತೇನೋ ನಿನಗೆ ಅಂದರು. ನಿನಗಿರೋದು ಅದೊಂದೇ ಭಿಕ್ಷಾ ಪಾತ್ರೆ, ಅದನ್ನು ಮರ್ತಿದ್ದೀನಲ್ಲ ಅಂತ ಓಡಿ ಹೊಟ್ಟಿದ್ದೀಯ ನೀನು. ನಾನು ಎಲ್ಲವನ್ನು ಬಿಟ್ಟು ಬಂದನಲ್ಲೋ, ಅಲ್ಲಿ ಸಂಬಂಧನೇ ಇಲ್ಲ. ಆವಾಗ ಅರ್ಥ ಆಯ್ತಂತ ಅವನಿಗೆ. ಅವರು ಸಂಪತ್ತಿನ ನಡುವೆ ಇದ್ದರೂ ಸಂಪತ್ತು ಅವರೊಳಗಿರಲಿಲ್ಲ. ಸಂಪತ್ತಿನೊಳಗೆ ಅವರಿದ್ದರು, ಅದು ಸಂಪತ್ತು ಅವರೊಳಗಿರಲಿಲ್ಲ. ನಮಗೇನಿಲ್ಲದೆ ಸಂಪತ್ತು ಅಂಟಿಸ್ಕೊಂಡ್ಬಿಟ್ಟಿದೆ, ನಂದು ನಂದು ಅಂತೀವೆಲ್ಲ. ಅದು ಹೇಳ್ತಾರೆ, ಇದು ಆಗದು ಹೊರತು ಆಗೋಕ್ಕೆ ಸಾಧ್ಯ ಇಲ್ಲ. ಆತ್ಮದಕ್ಕಿಂತ ವೇಗವಾಗಿ ಹೋಗೋದು ಯಾವುದೂ ಇಲ್ಲ. ಅಂದರೆ ಆತ್ಮದ ವೇಗವನ್ನು ದಾಟಿ ಯಾರೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆನೂ ಇದೆ, ಅದನ್ನು ದಾಟಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಅದು ಇನ್ನೊಂದು ಬಹಳ ಮುಖ್ಯವಾಗಿದೆ, ಅದು ಅಚಲವಾಗಿದೆ ಮತ್ತು ಪರಿವರ್ತನಶೀಲವಾಗಿದೆ ಅಂತೀವಿ. ನಮ್ಮ ಕೆಲಸ ಮಾಡ್ತಲ್ಲ, ಮಾತರ ವಿಶ್ವಾಸ ಸೇರ್ಕೊಂಡು ಕೆಲಸ ಮಾಡಿಸುತ್ತಲ್ಲ, ಹೇಗಿದೆ ಅಂದರೆ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಈಗ ಆಕ್ಸಲ್ ಜೋರಾಗಿ ತಿರುಗ್ತಾ ಇದ್ರೆ, ಕಲ್ಪನೆ ಮಾಡ್ಕೊಂಡು ಆಕ್ಸಲ್ ಜೋರಾಗಿ ತಿರುಗ್ತಾ ಇದ್ರೆ ತಿರುಗದಂಗೆ ಅನಿಸಲ್ಲ, ಅದು ಹಂಗೆ ನಿಂತಂಗೆ ಅನಿಸುತ್ತೆ. ಒಂದು ಫ್ಯಾನ್ ಕಲ್ಪನೆ ಮಾಡ್ಕೊಳ್ಳಿ, ಹೈಯೆಸ್ಟ್ ಸ್ಪೀಡಲ್ಲಿ ಇಟ್ಬಿಡಿ. ಒಳ್ಳೆ ಫ್ಯಾನ್ ಇದ್ದರೆ ಸಪ್ಪಳ ಮಾಡದೇ ಇರೋದು, ಫುಲ್ ಸ್ಪೀಡಲ್ಲಿ ಇಟ್ಬಿಡಿ. ನಿಮ್ಗದು ಬರೀ ಒಂದು ಗುಂಡು ತಟ್ಟೆ ಕಾಣಿಸುತ್ತೆ ಅಷ್ಟೇ. ನಿಂತಂಗೆ ಸೆಂಟ್ರ್ ಪೋರ್ಷನ್ ನೋಡಿ, ನೀನು ತಿರುಗಿದಂಗೆ ಅಂತ ಅನಿಸೋದೇ ಇಲ್ಲ ಅದು. ಅಂದರೆ ಯಾವಾಗ ಅದು ಪರಿವರ್ತನಶೀಲತೆ ತುಂಬ ಹೆಚ್ಚಾದಾಗ ಅಚಲ ಆದಂಗೆ ಅನಿಸುತ್ತೆ. ಆತ್ಮ ಅಚಲ ಅಲ್ಲ, ಅದು ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇದೆ. ಒಂದು ಒಳ್ಳೆ ಉದಾಹರಣೆ ಅಂದರೆ ಬುಗುರಿಯ ಉದಾಹರಣೆ. ಜೋರಾಗಿ ಬುಗುರಿ ಹಿಂಗೆ ನೆಲಕ್ಕೆ ಹೊಡೆದ್ರೆ ಹಿಂಗೆ ನಿಂತ್ಕೊಂಡು ಗರ್ರಂತ ತಿರುಗ್ತಾ ಇರುತ್ತೆ. ಈಗೆಲ್ಲ ಸಿಂಪಲ್ ಟಾಪ್ಸ್ ಬಂದಿದ್ದಾವೆ ಮನೆಯಲ್ಲಿ ಮಾಡುವಂಥದ್ದು. ಬುಗುರಿ ಹಗ್ಗ ಕಟ್ಟೋದೇನಿಲ್ಲ, ಹಿಂಗೆ ಪ್ರೆಸ್ ಮಾಡಿ ಅಂತ ತಿರುಗ್ತಾ ಇರುತ್ತೆ. ಮಾಡಿ ನೋಡಿ ನೀವು, ಹಿಂಗೆ ತಿರುಗಿಸಿ ಅದನ್ನು ಮೇಲಿಂದ ನೋಡಿ. ಅದನ್ನು ನಾನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೇಳ್ಬೇಕಾದ್ರೆ ಯೂಸ್ ಮಾಡ್ತಾ ಇದ್ದೆ. ಎಸ್ ಆರ್ಬಿಟಲ್ಸ್, ಎಸ್ ಪಿ ಆರ್ಬಿಟಲ್, ಡಿ ಆರ್ಬಿಟಲ್ ಹೇಳ್ಬೇಕಾದ್ರೆ ಆ ಬುಗುರಿ ಹೇಳ್ಕೊಂಡು ಎಕ್ಸಾಂಪಲ್ ಹೇಳಬೇಕು. ಹಿಂಗೆ ಗರ್ರಂತ ತಿರುಗ್ತಾ ಇದ್ರೆ ನೆಲಕ್ಕೆ ಪರ್ಪೆಂಡಿಕ್ಯುಲರ್ ನಿಂತ್ಕೊಂಡಾಗ ಮ್ಯಾಲಿನ ನೋಡಿದರೆ ಸುಮ್ಮನೆ ನಿಂತಂಗೆ ಹೋಗುತ್ತೆ. ನಾವು ಸಣ್ಣವರಿದ್ದಾಗ ನೀವೆಲ್ಲ ಅಂತಿದ್ರೆ ಗೊತ್ತಿಲ್ಲ, ಬುಗುರಿ ನಿದ್ದೆ ಹೋಗಿದೆ ಅಂತಾರೆ. ನೀವು ಕೇಳಿದರೆ ಗೊತ್ತಿಲ್ಲ. ಹಿಂಗೆ ಜೋರಾಗಿ ತಿರುಗ್ತಾ ಇದ್ರೆ ನಿಂತ್ಕೊಂಡಿದೆಯಲ್ಲ, ಹಿಂಗೆ ತಿರುಗ್ತಾ ಇರುತ್ತೆ. ಅದು ತಿರುಗ್ತಾ ಇದೆ ನಿಂತ್ಕೊಂಡಿದೆಯಾ ಗೊತ್ತೇ ಆಗಲ್ಲ. ಅದು ಮ್ಯಾಕ್ಸಿಮಮ್ ವೇಗದಲ್ಲಿ ತಿರುಗುವಾಗ ಸುಮ್ಮನೆ ನಿಂತಂಗೆ ಅನಿಸುತ್ತೆ. ಆತ್ಮ ನಿಶ್ಚಲವಾಗಿಲ್ಲ, ಅತ್ಯಂತ ಪರಿವರ್ತನಶೀಲವಾಗಿದೆ ಅಂತ ಇದು ಹೇಳಬೇಕು. ಕೊನೆ ಮಾತನ್ನು ಅಂತ ಹೇಳಿ ಮುಗಿಸ್ಬೇಕು ಇವತ್ತು. ಇದೆಲ್ಲ ಆಗಬೇಕಾದ್ರೆ ಸುಲಭವಾಗಿ ಆಗೋದಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಇದು ಮುಖ್ಯವಾಗಿ ಬೇಕಾದ್ದು ತಾಳ್ಮೆ ಬೇಕಾಗ್ತದೆ. ಸಾಧಕನಿಗೆ ತಾಳ್ಮೆ ಬೇಕು. ಆ ತಾಳ್ಮೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ಮೊನ್ನೆ ಓದಿದ್ದೆ, ಅದು ಹೇಳಿದ್ನೆಲ್ಲ ಗೊತ್ತಿಲ್ಲ, ನನಗೆ ಹೇಳಿದ ನೆನಪಿಲ್ಲ. ಒಬ್ಬ ಅಜ್ಜಿ ಶಾಪಿಂಗ್ ಮಾಲಿಗೆ ಹೋದರು. ತುಂಬ ದೊಡ್ಡ ಶಾಪಿಂಗ್ ಮಾಲ್. ಹೋಗಿ ನೋಡ್ತಾರೆ, ಅಯ್ಯೋ ನನ್ನ ಬುದ್ಧಿ ಇಷ್ಟು ವಯಸ್ಸಾದ್ಮೇಲೆ ಮರ್ತು ಹೋಗ್ಬಿಡುತ್ತೆ. ಚೀಟಿನೇ ತಂದಿಲ್ಲ, ಸಾಮಾನ್ಯ ಏನು ತರಬೇಕು ಅಂತ ಚೀಟಿ ತಂದಿಲ್ಲ, ಕನ್ನಡಕ ತಂದಿಲ್ಲ. ಏನಪ್ಪ ಬಂದುಬಿಟ್ಟೆ ನಾನು. ಆಯ್ತು ಬಿಡು, ನೋಡ್ಕೊಂಡು ಹೋದೆ ಶಾಪಿಂಗ್ ಮಾಲಲ್ಲಿ, ಅದೊಂದು ಅನುಕೂಲ ಇದೆ, ಅಲ್ಲೇ ಕಾಣುತ್ತಲ್ಲ ಕಣ್ಣಿಗೆ, ಏನು ಬೇಕಾದ್ರೆ ಆರಿಸ್ಕೋಬಹುದು ಅಂತ ಹೊರಟು ಒಂದು ಚಾಕ್ಲೇಟ್ ದೊಡ್ಡದೊಂದು ಸ್ಟಾಲ್ ಇತ್ತು. ಅಲ್ಲಿ ಬಂದಾಗ ನೋಡ್ತಾ ಇದ್ದಾರೆ ಪಾಪ, ಯಾರೋ ಹೋ ಅಂತ ಕಿರ್ಚ್ಕೊಂಡಂಗಾಯ್ತು. ಎದೆ ಹೊಡೆದು ತಿರುಗಿ ನೋಡಿದರೆ ಒಬ್ಬ ಹುಡುಗ, 8 ವರ್ಷ ಹುಡುಗ, ಡುಮ್ಮ ಅಂದ, ಅಸಾಧ್ಯ ಡುಮ್ಮ. ಅವನು ಜೋರಾಗಿ ಒಂದು ಆ ಕುರ್ಚಿ ಮೇಲೆ ಚಾಕ್ಲೇಟ್ ಎಳೆದಿದ್ದಾನೆ, ಟ್ರೇ, ಅದನ್ನು ಎಲ್ಲ ಚಾಕ್ಲೇಟ್ ದಬ ದಬ ತೆಳಗೆ ಬಿದ್ದುಬಿಡ್ತು. ಅಂಗಡಿಯವನು ಬೈತಾ ಇದ್ದಾನೆ. ಆ ಹುಡುಗ ಕೂಗಿದ ತಕ್ಷಣ ಒಬ್ಬರು ವಯಸ್ಸಾದವ್ರು ಬಂದರು. ಯಾಕಪ್ಪ ಮಾಡಿದ್ದೆ, ಹಂಗೆ ಮಾಡಿದ್ದೆಲ್ಲೋ, ಹಂಗೆ ಮಾಡಬೇಡ ಅಂದರು. ಆ ಹುಡುಗ ಇನ್ನೂ ಜೋರಾಗಿ ಕೂಗ್ತಾನೆ ಇದ್ದಾನೆ. ಗುಂಡಣ್ಣ, ಇನ್ನು ಅರ್ಧ ಗಂಟೆಪ್ಪ, ಇನ್ನು ಅರ್ಧ ಗಂಟೆ ತಾಳ್ಕೊಳ್ಳೋ, ಕೋಪ ಮಾಡ್ಕೋಬೇಡ, ಅರ್ಧ ಗಂಟೆ ಅಂದರು. ಹುಡುಗನ ಕರ್ಕೊಂಡು ಹೋದರು. ಅಜ್ಜಿ ಅಂದರು, ಎಷ್ಟು ಪೇಷನ್ಸ್ ಇದೆ ನೋಡಿ ಅಜ್ಜನಿಗೆ. ಮುಂದೆ ಹೋದರು ತರಕಾರಿ ಅಂಗಡಿ, ಅಲ್ಲಿ ಅದೇ ಹಣೆ ಬರ, ಉಪದ್ವ್ಯಾಪಿ ಹುಡುಗ, ಒಂದು ಸೆಕೆಂಡ್ ಸುಮ್ಮನೆ ಕೊಡೋಂಗಿಲ್ಲ. ಯಾವುದೋ ತರಕಾರಿ ಎಳೆದ, ಅಷ್ಟು ತರಕಾರಿ ಬಿದ್ದುಬಿಡ್ತು. ಅಂಗಡಿಯವನು ಬೈತಾ ಇದ್ದಾನೆ, ಹುಡುಗ ಕೀರ್ಚ್ಕೋತಾ ಇದ್ದಾನೆ. ಈ ಪಾಪ ಮುಖ ಎಲ್ಲ ಕೆಂಪು ಮಾಡ್ಕೊಂಡು ಎಲ್ಲ ಬಳಿದು ಬುಟ್ಟಿಗೆ ಹಾಕಿದ್ರು. ಆ ಹುಡುಗನ ಸಮಾಧಾನ ಮಾಡಬೇಕಲ್ಲ, ಕೂಗಾಡ್ತಾ ಇದ್ದಾನೆ. ಹಾಗೇನು ಹಿಡ್ಕೊಂಡ್ರು. ಪುಟ್ಟಣ್ಣ, ಗುಂಡಣ್ಣ ಬೇಜಾರು ಮಾಡ್ಕೋಬೇಡ ಗುಂಡಣ್ಣ, 10 ನಿಮಿಷ ಮನೆಗೆ ಹೋಗ್ಬಿಡ್ತೀವಪ್ಪ, 10 ನಿಮಿಷ ಗುಂಡಣ್ಣ ಅಂದರು. ಅಷ್ಟು ಕರ್ಕೊಂಡು ಹೋದ್ರು. ಮತ್ತೆ ಮುಂದೆ ಹುಡುಗ ಓಡ್ತಾ ಇದ್ದಾನೆ, ಸ್ವಲ್ಪ ನೀರು ಬಿದ್ದಿದ್ದು, ಜೋಗ ಜಾರಿ ಬಿದ್ದರೆ ಅವನು ಏನು ಅರಚೋಕೆ ಶುರು ಮಾಡಿದ ಅಂದರೆ, ಆ ಶಾಪಿಂಗ್ ಕಾಂಪ್ಲೆಕ್ಸ್ ಹುಡುಕಿ ಹುಡುಗರು ಗಾಬರಿ ಹೇಳೋಕೆ ಶುರು ಮಾಡಿದರು. ಅಷ್ಟು ಜೋರಾಗಿ ಅಳ್ತಾ ಇದ್ದ, ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಏನು ರೀ ಅದು ಹುಡುಗ ಅಂದರು. ಪಾಪ ಮುದುಕನ ಮುಖ ಎಲ್ಲ ಕಪ್ಪಾಯ್ತು. ಮತ್ತೆ ಹೋದ. ಗುಂಡಣ್ಣ ಮುಗಿತಪ್ಪ, ಇನ್ನು 5 ನಿಮಿಷ ಇರೋ, ಹೋಗೋಣ, ಮುಗಿತಲ್ಲ, ತೊಗೊಳೋದು ಮುಗಿತಪ್ಪ ಗುಂಡಣ್ಣ, ತಾಳ್ಮೆ ಇಟ್ಕೊಳ್ಳೋ ಅಂತ ಇದ್ರು. ಎಲ್ಲ ಹಿಂಗೆ 4-5 ಸಲ ಆದಮೇಲೆ ಹುಡುಗನ ಕರ್ಕೊಂಡು ಹೊರಗೆ ಬಂದರು. ಅಜ್ಜಿ ನೋಡ್ತಾ ಇದ್ರು, ಏನು ತಾಳ್ಮೆ ಅಲ್ಲ ಮನುಷ್ಯನಿಗೆ. ಒಂದು ಸಲ ಹುಡುಗನ ಬೈಲಿಲ್ಲ, ಕೋಪ ಮಾಡ್ಕೊಳ್ಳಿಲ್ಲ. ಹೊರಗೆ ಬಂದಮೇಲೆ ಹೇಳಿದ್ರಂತೆ,
ಸ್ವಾಮಿ ನಿಮಗೆ ಮಹಾ ತಾಳ್ಮೆ ಇದೆ, ಅದ್ಭುತವಾದ ತಾಳ್ಮೆ ಇದೆ. ಆ ಹುಡುಗ ಇಷ್ಟು ಗಲಾಟೆ ಮಾಡಿದ್ರು ಬೇಜಾರು ಮಾಡ್ಕೊಳ್ಳಿಲ್ಲಲ್ಲ ನೀವು, ನಿಮ್ಮ ಗುಂಡಣ್ಣ ಭಾಳ ಉಪದ್ವ್ಯಾಪಿ ಅಲ್ಲ ಅಂದರು. ಅವನ ಥರ ಗಾಬರಿ ಆಗಿಬಿಡ್ತು. ಇಲ್ಲಮ್ಮ ಹಾಗೆ ಅಲ್ಲ, ಅವನು ಗುಂಡಣ್ಣ ಅಲ್ಲ ಅಂದ. ಮತ್ತು ನೀವು ಹೇಳ್ತಾ ಇದ್ದಿಟ್ಟು ತನಕ ಗುಂಡಣ್ಣ ಬೇಜಾರು ಮಾಡ್ಕೋಬೇಡ, ಗುಂಡಣ್ಣ ತಾಳ್ಮೆ ಇಟ್ಕೋ, 5 ನಿಮಿಷ 10 ನಿಮಿಷ ಗುಂಡಣ್ಣ ಅಂತಿದ್ದಿಲ್ಲ. ಯಾರದು? ಅವನು ಪುಟ್ಟಣ್ಣ, ನಾನು ಗುಂಡಣ್ಣ. ಅವನಿಗೆಲ್ಲ ಹೇಳೋದು ನಾನು, ನನಗೆ ಹೇಳ್ಕೊತಾ ಇದ್ದೆ ಕೋಪ ಬರೋದು ಬೇಡ, ಕೋಪ ಬರೋದು ಬೇಡ, ಕೋಪ ಬರೋದು ಬೇಡ ಅಂತ. ಅದರಿಂದ ಗುಂಡಣ್ಣ ಅವನಲ್ಲ, ನಾನು ಗುಂಡಣ್ಣ. ಈಗ ನಾವು ಗುಂಡಣ್ಣ ಆಗಬೇಕು. ಅಧ್ಯಾತ್ಮ ಓದಬೇಕಾದ್ರೆ ಕೆಲವೊಂದು ಸಲ ಪೇಷನ್ಸ್ ಬೇಕಾಗ್ತದೆ, ಕೆಲವೊಂದು ಸಲ ಬುದ್ಧಿ ಸಿಟ್ಟು ಬರ್ತದೆ, ಅರ್ಥ ಆಗೋದಿಲ್ಲ ಅಂತ ಅನಿಸುತ್ತೆ. ಆಗ ತಾಳ್ಮೆ ಸಂಯಮ ಎರಡೂ ಬೇಕಾಗ್ತದೆ. ಈ ವೇದಾಧ್ಯಯನ ಆಗಲಿ ಉಪನಿಷತ್ ಪಾಠ ಆಗಲಿ ಸುಲಭವಾಗಿ ಅರಗಿಸೋದಲ್ಲ. ಇಂದ್ರನಿಗೆ 101 ವರ್ಷ ಬೇಕಾಯಿತು ಅಂತ ಹೇಳ್ತೀವಿ. ನಾವು ಸ್ವಲ್ಪ ಪರಿಶ್ರಮ ಮಾಡಿ ತಾಳ್ಮೆ ಇಟ್ಟು ನೋಡಿದರೆ ಈಶಾವಾಸ್ಯ ನಮ್ಮ ಜೀವನದಲ್ಲಿ ಹೊಸ ಸುಗಂಧವನ್ನು ತರೋದು ಅಸಾಧ್ಯ ಅಲ್ಲ, ಖಂಡಿತವಾಗಿ ಸಾಧ್ಯ ಇದೆ. ನಮಸ್ಕಾರ.